ನಮಸ್ಕಾರ. ನಾನು CB ರಂಗನಾಥ್. ನೀತಿಕತೆ ಸಂಖ್ಯೆ 262. ಇವತ್ತು ಕತೆ ಬದಲು ಒಂದು ಕವನ ತಗೊಂಡಿದ್ದೀನಿ. ನಮ್ಮ ಈಶ್ವರ ಸಣ್ಣಕಲ್ಲರ ಕೋರಿಕೆ ಅನ್ನೋ ಕವನ. ನಮ್ಮ ಈಶ್ವರ ಸಣ್ಣಕಲ್ಲರು ಹುಟ್ಟಿದ್ದು 1906, ಈಗಿಲ್ಲ. 1984ರಲ್ಲಿ ಅವರನ್ನು ಕಳ್ಕೊಂಡಿದ್ದೀವಿ. ಆದರೆ ಅವರ ಈ ಕೋರಿಕೆ ಕವನ ತುಂಬ ಪ್ರಸಿದ್ಧವಾಗಿರುವಂಥದ್ದು. ಅವರು ಜಮಖಂಡಿ ತಾಲೂಕು ರಬಕವಿ ಗ್ರಾಮದವರು. ತಂದೆ ಮಹಾರುದ್ರಪ್ಪ, ತಾಯಿ ನೀಲಮ್ಮ. ನೇಕಾರ ಕುಟುಂಬದವರು, ಬಡತನದಲ್ಲೇ ಬೆಳೆದರು. ಅವರು ಕವಿ ಹೌದು, ಬರಹಗಾರರು ಹೌದು, ಪತ್ರಕರ್ತರು ಹೌದು, ಎಲ್ಲ ಹೌದು. ಆದರೆ ಅವರಿಗೆ ಅದೇನೋ ಕಷ್ಟಗಳ ಸರಮಾಲೆನೇ ಆಗೋಯ್ತು. ಕೋರಿಕೆ 1934ರಲ್ಲಿ ಬಂದಂಥ ಅವರ ಪ್ರಥಮ ಕವನ ಸಂಕಲನ. ಅವರಿಗೆ ಬಟ್ಟೆ ಈ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಒಟ್ಟು ಈಶ್ವರ ಸಣ್ಣಕಲ್ಲರು 20 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇದರಲ್ಲಿ ಅತ್ಯಂತ ಪ್ರಸಿದ್ಧವಾಗಿರೋದು ಕೋರಿಕೆ ಈ ಕವನ. ಕೋರಿಕೆ ಅಂದ್ರೇನು? ಮನವಿ, ಪ್ರಾರ್ಥನೆ ಅಂತ ಹೇಳ್ತೀವಿ, ಬೇಡ್ಕೊಳ್ಳೋದು. ನಾವೆಲ್ಲರೂ ಸಹಿತ ಯಾರಿಗೆ ಬೇಡ್ಕೊಳ್ತೀವಿ? ಯಾರು ಕೊಡ್ತಾರೋ, ಶಕ್ತರಾಗಿರ್ತಾರೋ ಅವ್ರಿಗೆ ಬೇಡ್ಕೊಳ್ಳೋದು. ಇಡೀ ಜಗತ್ತಿಗೆ ಕೊಡೋ ಶಕ್ತಿ ಇರೋದು ಯಾರಿಗೆ? ಆ ದೇವರಿಗೆ. ನಾವೇನು ಮಾಡ್ತೀವಿ? ಪ್ರತಿದಿನ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ, ದೇವರೇ ನನಗೆ ಆರೋಗ್ಯ ಕೊಡು, ಐಶ್ವರ್ಯ ಕೊಡು, ಬುದ್ಧಿ ಕೊಡು, ಅದು ಕೊಡು, ಇದು ಕೊಡು, ಇದು ಕೊಡು, ಇದು ಕೊಡು, ಎಲ್ಲ ಕೊಡು 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 ಇರುತ್ತೆ. ಬೇಡ ಅಂತ ಹೇಳ್ತೀವೋ? ಇಲ್ಲ. ಆದರೆ ನೋಡಿ, ಯಾಕೆ ಮನುಷ್ಯ ನಿಸ್ವಾರ್ಥನಾಗಬೇಕು? ಕಷ್ಟಗಳೆಲ್ಲ ತನಗಿರಲಿ, ಬೇರೆಯವ್ರು ಚೆನ್ನಾಗಿರಲಿ ಅನ್ನೋಟ್ಟು ವಿಶಾಲ ಭಾವ ಮೆಳೆಸ್ಕೊಳ್ಬೇಕು ಅನ್ನೋದಕ್ಕೆ ಉದಾಹರಣೆ ಈಶ್ವರ ಸಣ್ಣಕಲ್ಲರ ಕೋರಿಕೆ ಕವನ. ತುಂಬ ಅದ್ಭುತ, ಸರಳವಾಗಿರೋದು. ಆದರೆ ಇದು ಸಾರ್ವಕಾಲಿಕವಾಗಿ ಪ್ರತಿಯೊಬ್ಬನೂ ಹೇಗೆ ಬದುಕಬೇಕು ಅನ್ನೋದಕ್ಕೆ ಇಡೀ ಜಗತ್ತಿಗೆ ಒಂದು ರೀತಿ ದಾರಿದೀಪ ಇದ್ದಂಗೆ. ನೋಡಿ, ಪುಟ್ಟದಾಗಿರುವಂಥ 4 ಪದ್ಯಗಳಿರೋದು, 4 ಸಾಲು, ಒಟ್ಟು 16 ಸಾಲು. ಜಗವೆಲ್ಲ ನಗುತ್ತಿರಲಿ, ಜಗದಳಲು ನನಗಿರಲಿ, ನಾನಳಲು ಜಗವು ಎನ್ನ ನೆತ್ತಿಕೊಳ್ಳದೆ, ನಾನಕ್ಕು ಜಗವಳಲು ನೋಡಬಹುದೇ. ತೆರವಾಗಿ ನನ್ನೆದೆಯು ಧರೆಯದೆಯು ಉಕ್ಕಿರಲಿ, ಧರೆಯೊಳಗೆ ತೇಲಿಸುವೆನು ಎನ್ನೆದೆಯನು, ಧರೆ ಬತ್ತಿ ಎನ್ನೆದೆಯು ಉಕ್ಕಲೇನು. ಪೊಡವಿ ಐಸಿರಿ ಒಡೆದು ಬಡತನವೂ ನನಗಿರಲಿ, ಕೈ ಒಡ್ಡೆ ಪೊಡವಿಯನಿಗಿಕ್ಕಲೇನು, ಪೊಡವಿಯೇ ಮೈಯಳಿಗೆ ಮಾಡಲೇನು. ವಿಶ್ವವನ್ನು ತುಂಬಿರುವ ಈಶ್ವರನೇ ಅಳತೊಡಗೆ, ಸೈತಿಡಲು ಸೈಪಿಡಿಲು ಬರುವ ನಾವಂ, ಏತಂದೇ ಎನಲ್ ಎನ್ನ ನವನೆ ಕಾವಂ. ಪದ್ಯ ಸಲಿಗೆ ಅರ್ಥ ಆಗಲ್ಲ, ಭಾಳ ಸರಳ ಅನಿಸಿದ್ರು. ಈಗ ಒಂದೊಂದೇ ಪದ್ಯ ನೋಡೋಣ. ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ, ನಾನಳಲು ಜಗವು ಎನ್ನ ನೆತ್ತಿಕೊಳ್ಳದೆ, ನಾನಕ್ಕು ಜಗವಳಲು ನೋಡಬಹುದೇ. ಏನು ಹೇಳ್ತಿದ್ದಾರೆ ಕವಿ? ಜಗ ಅಂದರೆ ಜಗತ್ತು, ಪ್ರಪಂಚ. ನಗುತ್ತಿರಲಿ, ಯಾವಾಗ ನಗ್ತೀವಿ? ಸಂತೋಷ ಆದಾಗ ನಗ್ತೀವಿ, ಹೌದಾ? ಜಗತ್ತಿನಲ್ಲಿ ಎಲ್ಲ ಜನರು ಸಂತೋಷ ನಗರಗ್ತಾ ಇರಲಿ. ಅಳೋರು ಯಾರು? ನೋಡಿ, ಹಗಲಾದ್ಮೇಲೆ ರಾತ್ರಿ ಬರಬೇಕು, ರಾತ್ರಿ ಆದಮೇಲೆ ಹಗಲು ಬರಬೇಕು, ನಗು ಆದಮೇಲೆ ಅಳು ಇರಬೇಕು, ಅಳು ಆದಮೇಲೆ ನಗು ಇರುತ್ತೆ. ಇವೆರಡೂ ಇರಲೇಬೇಕು. ಅದಕ್ಕೆ ಹೇಳ್ತಿದ್ದಾರೆ, ಎರಡೂ ಇರುತ್ತೆ. ಜಗವೆಲ್ಲ ನಗುತ್ತಿರಲಿ, ಜಗತ್ತಿನ ಜನ ಎಲ್ಲ ಸಂತೋಷದಿಂದ ನಗ್ತಾ ಇರಲಿ. ಜಗದಳುವು ನನಗಿರಲಿ, ಆ ಅಳುವು ದುಃಖ ಸಂಕಟ ನನಗಿರಲಿ. ನಾನೊಬ್ಬ ಅಳ್ತೀನಿ, ಜಗತ್ತೆಲ್ಲ ಸಂತೋಷದಿಂದ ನಗ್ತಾ ಇರಲಿ. ನಾನಳಲು ಜಗವು ಎನ್ನ ನೆತ್ತಿಕೊಳ್ಳದೆ. ಯಾಕೆ ಹೇಳ್ತಿದ್ದಾರೆ? ಎಲ್ಲ ಸಂತೋಷವಾಗಿದ್ದಾರಪ್ಪ, ನಾನೊಬ್ಬ ಸಂಕಟದಿಂದ ಅಳ್ತಾ ಇದ್ದೀನಿ. ಅವಾಗ ಸುತ್ತಮುತ್ತಲಿರೋ ಜಗತ್ತು ಅಂದ್ರೆ ಏನು? ನಮ್ಮ ಸುತ್ತಮುತ್ತಲಿರೋ ಜನ ಅವ್ರೇನು ಮಾಡ್ತಾರೆ? ಅಪ್ಪ ಯಾಕೋ ಅಳ್ತಾ ಇದೆಯಾ, ಏನು ಕಷ್ಟನೋ, ನಮ್ಮ ಕೈಯಲ್ಲಿ ಸಹಾಯ ಮಾಡ್ತೀವಿ, ತಗೊಳ್ಳೋ, ನೀನು ಸಂತೋಷ ಪಡು ಅಂತ ಹೇಳ್ತಾರೆ ಅಲ್ವಾ? ನಾನಕ್ಕು ಜಗವಳಲು ನೋಡಬಹುದೇ. ನಾನೊಬ್ಬ ಸಂತೋಷವಾಗಿದ್ದು ನಗನಗ್ತಾ ಇರ್ಬೇಕಾದ್ರೆ ಜಗತ್ತಿನ ಜನ ಸುತ್ತಲಿರೋರು ಅಳ್ತಾ ಇದ್ರೆ ನೋಡೋಕ್ಕಾಗತ್ತಾ? ಇಲ್ಲ. ನೋಡಿ, ನಾವು ಮಕ್ಕಳು ಇದುವರೆಗೂ ಕಲ್ತಿದ್ದು ಬೇರೆ, ಕಲಿಬೇಕಾಗಿದ್ದು ಬೇರೆ. ನಾವೇನು ಅನ್ಕೊಳ್ತಿದ್ವಿ? ದೇವರೇ ನನ್ನ ಚೆನ್ನಾಗಿಡು ಅಂತ. ನಾನು ಚೆನ್ನಾಗಿರಬೇಕು, ಜಗತ್ತು ಚೆನ್ನಾಗಿರಬೇಕು. ಜೊತೆಗೆ ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಜಗತ್ತು ಚೆನ್ನಾಗಿರಲಿ. ಯಾಕೆ?
ಹೆಚ್ಚು ಜನ ಕಷ್ಟಪಟ್ಟು ನಾನೊಬ್ಬ ಸುಖ ಪಡೋ ಬದಲು ನಾನೊಬ್ಬ ಕಷ್ಟಪಟ್ಟು ಎಲ್ಲರೂ ಸುಖವಾಗಿದ್ದರೆ ಕೇಳ್ತಾರೆ, ಏನಪ್ಪ ನಿಂಗೆ ಸಹಾಯ ಮಾಡೋಣ ಅಂತ. ನಾನು ಒಬ್ಬನಿಗೆ ಸಹಾಯ ಮಾಡ್ಬೋದು, 1000 ಜನಕ್ಕೆ ಸಹಾಯ ಮಾಡೋಕ್ಕಾಗಲ್ಲ. 1000 ಜನ ಒಬ್ಬನಿಗೆ ಸಹಾಯ ಮಾಡ್ಬೋದು. ಯಾವುದೋ ಮಗು ಹೊಳ್ತಾ ಇರ್ತೀವಿ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಚಿಕ್ಕಳ ಯಾಕೆ ಕಳ್ತಿದ್ಯಾ, ಒಂದು ಚಾಕ್ಲೇಟ್ ಕೊಳ್ಳೋ ಸಮಾಧಾನ ಮಾಡ್ತೀರಾ. ಹಾಗಿರಬೇಕು ಅಂತ ಹೇಳ್ತಿದ್ದಾರೆ. ಜಗವೆಲ್ಲ ನಗುತ್ತಿರಲಿ, ಜಗದಳಲು ನನಗಿರಲಿ, ನಾನಳಲು ಜಗವನ್ನೆತ್ತಿಕೊಳ್ಳಬಹುದೇ? ಎತ್ಕೊಳ್ಳುತ್ತೆ, ಎತ್ಕೊಳ್ಳದೆ ಇರಲ್ಲೇ ಇಲ್ಲ. ಎತ್ತಿಕೊಳ್ಳದೆ ನಾನಕ್ಕೂ ಜಗವಳಲು ನೋಡಬಹುದೇ? ನಾ ಸಂತೋಷವಾಗಿದ್ದು ಜಗತ್ತಳ್ತ ನೋಡೋಕ್ಕಾಗಲ್ಲಪ್ಪ, ಹೀಗೆ ಇರಬೇಕು ಅಂತ ಅವರ ಆಸೆ. 2ನೇ ಪದ್ಯ ನೋಡಿ. ತೆರೆವಾಗಿ ನನ್ನೆದೆಯು ಧರೆಯದೆಯು ಉಕ್ಕಿರಲಿ, ಧರೆಯೊಳಗೆ ತೇಲಿಸುವೆನು ಎನ್ನೆದೆಯನು. ಧರೆ ಬತ್ತಿ ಎನ್ನೆದೆಯು ಉಕ್ಕಲೇನು? ತೆರವಾಗೋದು ಅಂದರೆ ಖಾಲಿ ಆಗೋದು. ನನ್ನೆದೆ, ನಮ್ಮ ಹೃದಯ ಎದೆ ಏನಿದೆ, ಇಲ್ಲೇ ನಮ್ಮ ಭಾವನೆಗಳೆಲ್ಲ ಉಕ್ಕೋದು ಕುಸಿಯೋದು ಎಲ್ಲ ಇಲ್ಲೇ. ಅಂದರೆ ನನ್ನ ಎದೆ ಬೇಕಾದ್ರೆ ಬರದಾಗ ಹೋಗಲಿ, ಹೊಳೆಯಲ್ಲಿ ನೀರು ಬತ್ತು ಹೋಗಲಿ, ಪರವಾಗಿಲ್ಲ, ಹಂಗೆ ನನ್ನ ಎದೆನಲ್ಲಿ ಬತ್ತು ಹೋಗಲಿ. ಧರೆಯದೆಯು ಉಕ್ಕಿರಲಿ. ಧರೆ ಅಂದರೆ ಭೂಮಿ. ಭೂಮಿಯಲ್ಲಿ ಎಲ್ಲ ಕಡೆಗೂ ಸಹಿತ ಸಂತೋಷ ಅನ್ನೋದು ಉಕ್ಕಿ 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 ಹರಿಯಲಿ. ನೀರು ಉಕ್ಕದಂಗೆ ಸಂತೋಷ ಉಕ್ಕಬೇಕು. ಅವಾಗ ಏನು ಮಾಡ್ತೀನಿ? ಧರೆಯೊಳಗೆ ತೇಲಿಸುವೆನು ಎನ್ನೆದೆಯನು. ನನಗೊಬ್ಬನಿಗೆ ಕಷ್ಟ ಇದ್ದರೆ ಏನು ಮಾಡ್ತೀನಿ? ಎಲ್ಲರ ಸಂತೋಷ ನೋಡಿ ನಾನು ಸಂತೋಷಪಟ್ಟು ನಕ್ಬಿಡ್ತೀನಿ. ಧರೆಯೊಳಗೆ ತೇಲಿಸುವೆ ನನ್ನ ಎದೆಯೇನು ಹಗೂರ. ಎಲ್ಲ ಕಡೆಗೆ ಸಂತೋಷ ಪಡ್ತಿರ್ಬೇಕಾದ್ರೆ ನಾನು ಅವ್ರ ಜೊತೆಗೆ ಮಳೆಯಲ್ಲಿ ನೀರು ಹರಿಬೇಕಾದ್ರೆ ಒಂದು ಕಾಗದ ದೋಣಿ ಬಿಟ್ಟಂಗೆ ನನ್ನ ಎದೆಯನ್ನು ತೇಲಿಸ್ಬಿಡ್ತೀನಿ. ಧರೆ ಬತ್ತಿ ಎನ್ನೆದೆ ಉಕ್ಕಲೇನು. ಇಡೀ ಭೂಮಿಯಲ್ಲಿ ಎಲ್ಲರೂ ಸಹಿತ ಉತ್ಸಾಹ ಇಲ್ಲದೆ ದುಃಖದಿಂದ ಅಳ್ತಾ ಇರಬೇಕಾದ್ರೆ ನಾನೊಬ್ಬ ಸಂತೋಷ ಪಡೋಕ್ಕಾಗತ್ತ? ಬೇಡ ನೋಡಿ. ಹೌದಾ? ಏನಾಗಬೇಕು? ತೆರವಾಗಿ ನನ್ನೆದೆಯು ಧರೆಯಲ್ಲಿ ಉಕ್ಕಿರಲಿ, ಧರೆಯೊಳಗೆ ತೇಲಿಸುವೆನು ಎನ್ನೆದೆಯನು. ಧರೆ ಬತ್ತಿ ಎನ್ನೆದೆ ಉಕ್ಕಲೇನು ಬೇಡಪ್ಪ. ಎಲ್ಲ ಸಂತೋಷವಾಗಿರಲಿ, ನನಗೆ ಕಷ್ಟ ನೋವು ನನಗಿರಲಿ, ಅವರೆಲ್ಲರ ಸಂತೋಷ ನೋಡ್ಕೊಂಡು ನಾನು ಸಂತೋಷವಾಗಿರ್ತೀನಿ ಅಂತಿದ್ದಾರೆ. 3ನೇದು, ಹಣ ಹಣ ಅಂತೀವಲ್ಲ, ಸಂಪತ್ತು. ಪೊಡವಿ ಐಸಿರಿ ಒಡೆದು ಬಡತನವು ನನಗಿರಲಿ, ಕೈ ಒಡ್ಡೆ ಪೊಡವಿಯನೆಗೆ ಇಕ್ಕದೇನು, ಪೊಡವಿಯೇ ಮೈಯಳಿಯ ಮಾಡಲೇನು. ಪೊಡವಿ ಅಂದರೆ ಭೂಮಿ. ಭೂಮಿ ಸಂಪದ್ಭರಿತವಾಗಿರಲಿ, ಐಸಿರಿ ಸಂಪದ್ಭರಿತವಾಗಿರಲಿ. ಗಿಡ ಮರ ಎಲ್ಲ ಹಸಿರಾಗಿ ತುಂಬಿರಲಿ, ಗದ್ದೆಯಲ್ಲಿ ಬೈಲಲ್ಲಿ ಎಲ್ಲ ಕಡೆಗೂ ಫಸಲು ತುಂಬಿರಬೇಕು. ಅವಾಗೇನಾಗುತ್ತೆ? ಎಲ್ಲರೂ ಸಹಿತ ರೈತರು ಶ್ರೀಮಂತರಾಗ್ತಾರೆ. ಒಳ್ಳೆ ಪೈರು ಪಚ್ಚೆ ಬಂದರೆ ಎಲ್ಲ ಹಸುವಿನ ಸಮಸ್ಯೆ ಪರಿಹಾರ ಆಗತ್ತೆ. ಬಡತನವು ನನಗಿರಲಿ, ಏನೂ ಇಲ್ಲೇ ಖಾಲಿ ಆ ಬಡತನ ನನಗಿರಲಿ. ಯಾಕೆ? ಎಲ್ಲರ ಮನೆಯಲ್ಲೂ ಬೇಕಾದಷ್ಟು ಭಕ್ಷ್ಯ ಭೋಜ್ಯ ಮಾಡ್ಕೊಂಡಿದ್ದಾನೆ, ಅವ್ರೇ ಬಡವ. ನಾನು ಅಪ್ಪ ಹಾಕಿರೋ ಹೊಟ್ಟವಿಲ್ಲ, ಹಸುವಿದೆ, ಏನೂ ಇಲ್ಲ ಅಂದರೆ ಒಬ್ಬರ ಮನೆಗೆ ಹೋಳಿಗೆ, ಒಬ್ಬರ ಮನೆ ಕಡುಬು ಪಾಯಸ ಎಲ್ಲ ಹಾಕ್ತಾರೆ, ನನ್ನ ಹೊಟ್ಟೆಯನ್ನು ತುಂಬ ಹೋಗುತ್ತೆ. ಪೊಡವಿ ಎನಗಿಕ್ಕದೇನು ಅಂದರೆ ಭೂಮಿಯಲ್ಲಿರೋ ಜನ ಏನು ಮಾಡ್ತಾರೆ? ನಾನು ಒಬ್ಬ ಭಿಕ್ಷುಕ, ನಾನೊಬ್ಬ ಕಷ್ಟದಲ್ಲಿರೋನು, ಅವರಲ್ಲಿ ನೋಡಿ ಸಹಾಯ ಮಾಡೇ ಮಾಡ್ತಾರೆ ಕೈ ಒಡ್ಡಿದರೆ. ಆದರೆ ಪೊಡವಿಯೇ ಮೈಯಳಿಯ ಮಾಡಲೇನು. ಇಡೀ ಭೂಮಿನೇ ಕುಸಿದು ಬಿದ್ದು ಬಿಟ್ಟರೆ, ಬಡತನದಿಂದ ನರಳುತ್ತಿದ್ರೆ ಮಾಡೋಕ್ಕೇನಾಗತ್ತಪ್ಪ? ಏನೂ ಆಗಲ್ಲ. ಅದರಿಂದ ಈ ಭೂಮಿ ಎಲ್ಲ ಸಂಪದ್ಭರಿತವಾಗಿರಲಿ, ಬಡತನ ನನಗಿರಲಿ. ನಾನು ಕೈ ಒಡ್ಡಿದರೆ ಯಾರೋ ಪುಣ್ಯಾತ್ಮರು ತಗೊಳಪ್ಪ ಅಂತ ಕೊಟ್ಟೇ ಕೊಡ್ತಾರೆ, ನಾನು ತೃಪ್ತನಾಗ್ತೀನಿ. ಆದರೆ ಭೂಮಿಯಲ್ಲೆಲ್ಲರೂ ಬಡತನದಿಂದ ನರಳಿ ನಾನೊಬ್ಬ ಸುಖವಾಗಿರೋದು ಬೇಡ ಬೇಡ ಅಂತಿದ್ದ. ವಿಶ್ವವನ್ನು ತುಂಬಿರುವ ಈಶ್ವರನೇ ಅಳತೊಡಗೆ, ಸೈತಿಡಿಲು ಸೈಪಿಡಿಲು ಬರುವ ನಾವಂ, ಹೇ ತಂದೆ ಎನ್ನನ್ ಅವನೇ ಕಾವಂ. ಅಪ್ಪ ಜಗನ್ನಾಥ, ಜಗದೀಶ, ಜಗದ್ರಕ್ಷಕ ಅಂತ ಭಗವಂತನನ್ನು ಕರಿತೀವಿ. ಅವನೇ ಈಶ್ವರ, ಅವನೇ ವಿಷ್ಣು, ಅವನೇ ಎಲ್ಲನೂ. ಇಡೀ ವಿಶ್ವವನ್ನೇ ತುಂಬಿರುವ ಅಣುರೇಣು ತೃಣಕಾಷ್ಟ ಅಂತೀವಲ್ಲಪ್ಪ, ಜಗತ್ತಿನ ಎಲ್ಲ ಕಡೆಗೂ ಭಗವಂತ ತುಂಬಿದ್ದಾನೆ. ಅಂತ ಭಗವಂತ ಈಶ್ವರನೇ ಅಳ್ತಾ ಇದ್ದಾನೆ ಎಂದು ಬಿಟ್ಟರೆ, ಇಡೀ ಜಗತ್ತಿನ ಜನ ಹತ್ರ ಸಮಾಧಾನ ಮಾಡೋ ನಾವೊಬ್ಬ ಭಗವಂತ ಇದ್ದಾನೆ ಅಂದ್ಕೊಂಡಿದ್ದೀವಿ. ಆದರೆ ಅವನೇ ಅಳ್ತಾ ಇದ್ರೆ ಸೈತಿಡಿಲು ಸೈಪಿಡಿಲು. ಸೈತಿಡಿಲು ಅಂದರೆ ಸಮಾಧಾನ ಮಾಡೋದು, ಸೈಪಿಡಿಲು ಅಂದರೆ ರಮಿಸೋದು, ಮುದ್ದು ಮಾಡೋದು, ಕಾಪಾಡೋದು. ನಮ್ಮನ್ನು ಸಮಾಧಾನ ಮಾಡೋದು, ಕಾಪಾಡೋದು ಯಾರು ಬರ್ತಾರೆ? ಯಾರೂ ಬರಲ್ಲ. ಅಪ್ಪ ತಂದೆ ನನಗೆ ಕೈ ನೋವು, ಕಾಲು ನೋವು, ಹೊಟ್ಟೆ ನೋವು, ಹೊಟ್ಟೆಗಿಲ್ಲ ಅಂದರೆ ಕಾಪಾಡೋನು ಅವನಿದ್ದಾನೆ ಭಗವಂತ. ಅದೇ ನಂಬಿಕೆ ಮೇಲೆ ಜಗತ್ತು ನಡೀತಾ ಇರೋದು. ಹಾಗಾಗಿ ಜಗತ್ತಿನ ತಂದೆ ಅವನಿಗೆ ಆ ಶಕ್ತಿ ಇದ್ದೇ ಇರಲಿ. ಬಡತನ, ತೊಂದರೆ, ಕಷ್ಟ ಎಲ್ಲ ನನಗಿರಲಿ. ಅವಾಗ ಏನಾಗುತ್ತೆ?
ಜಗತ್ತು ಸುಖ ಸಂತೋಷಗಳು ತುಂಬಿ ಅದನ್ನು ನಾನು ಸಂತೋಷ ಪಡ್ತೀನಿ, ಪುಣ್ಯಾತ್ಮರವರು ನನಗೆ ಸಹಾಯ ಮಾಡ್ತಾರೆ, ನಾನು ಬದುಕ್ತೀನಿ. ಇನ್ನು ಮೇಲೆ ನಿಮ್ಮ ದೃಷ್ಟಿಕೋನ ಬದಲಾಯಿಸ್ಕೊಳ್ಳಿ. ಇದಕ್ಕೆ 3 ಥರ ಇದೆಯಂತ. ಏನದು? ನಾನು ಮಾತ್ರ ಚೆನ್ನಾಗಿರಬೇಕು, ಜಗತ್ತು ಹಾಳಾಗಿ ಹೋಗಲಿ ಅಂತ. ಇನ್ನು ಕೆಲವರು ನಾನು ಹಾಳಾಗಲಿ, ಜಗತ್ತು ಚೆನ್ನಾಗಿರಲಿ ಅಂತ. 3ನೇದಿದೆ, ನಾನು ಚೆನ್ನಾಗಿರಬೇಕು, ಜಗತ್ತು ಚೆನ್ನಾಗಿರಬೇಕು ಅಂತ. ಹಾಗಾಗ್ಬೇಕಾದ್ರೆ ಏನಾಗಬೇಕು? ಈ ಕೋರಿಕೆಯಲ್ಲಿ ನಮ್ಮ ಕವಿಯ ದೃಷ್ಟಿ ಇದ್ದಂಗೆ ಇರಬೇಕು. ನನಗೆ ಎಷ್ಟು ಕಷ್ಟ ಬಡತನ ನನಗಿರಲಿ, ಜಗತ್ತೆಲ್ಲ ಸುಖವಾಗಿರಲಿ. ಅವಾಗ ಏನಾಗುತ್ತೆ? ಆ ಸುಖ ನೋಡಿ ನಾನು ಸಂತೋಷ ಪಡ್ತೀನಿ, ಕೈ ಒಟ್ಟಿದ್ರೆ 4 ಜನ ಕೊಡ್ತಾರೆ, ನಾನು ಸಂತೋಷವಾಗಿ ಬದುಕ್ತೀನಿ ಅಂತ. ಈ ರೀತಿ ಮಕ್ಕಳೇ, ಈಶ್ವರ ಸಣಕಲ್ಲರ ಹಾಗೆ ವಿಶಾಲ ಮನೋಭಾವ ಬೆಳೆಸ್ಕೊಂಡ್ರೆ ಜಗತ್ತೇನಾಗುತ್ತೆ? ಗಾಂಧೀಜಿಯವರು ರಾಮರಾಜ್ಯ ಆಗೋದು, ನಂದ ಗೋಕುಲ ಆಗೋದು ಅಲ್ವಾ? ನೋಡಿ, ಅದಕ್ಕೆ ಎಲ್ಲ ಕವನಗಳನ್ನು ಓದಬೇಕು. ನಮ್ಮ ಕನ್ನಡದಲ್ಲಿ ಬೇಕಾದ ಸಾಹಿತ್ಯ ಇದೆ. ಓದಿ 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 ನಿಮ್ಮ ಮನಸ್ಸನ್ನು ವಿಕಸನ ಮಾಡಿಕೊಳ್ಬೇಕು. ನಿಮ್ಮ ವ್ಯಕ್ತಿತ್ವ ಉದಾತ್ತವಾಗಿ ಬೆಳಿಬೇಕು. ನೀವು ಒಳ್ಳೆಯವರಾಗಿ ದೇಶಕ್ಕೆ ಒಳ್ಳೆಯ ಹೆಸರು ತನ್ನಿ. ನಮಸ್ಕಾರ.